ಪಾಪ ಪಾಪವೆಂದು ಬೈಯುವರು ಕೂಡಿ, ಪಾಪ ಮಾಡುವುದರಲ್ಲಿಯೇ ತಲೆಮಾರಿನ ರೂಢಿ. ಪಾಪ ಹೋಗುವುದು ಹೇಗೆ ಓಡಿ, ಪಾರಾಗಲು ಬೇಕಿದೆ ಗುರುವಿನ ಜೋಡಿ. ಸಾಮಾನ್ಯ ಬುದ್ಧಿಯ ಜೀವಗಳು ಕೂಡ ಪಾಪ ಕಾರ್ಯ ಮತ್ತು ಪುಣ್ಯ ಕಾರ್ಯಗಳನ್ನು ಸಾಮಾನ್ಯ ರೂಪದಿಂದ ಸ್ವಲ್ಪ ತಿಳಿಯುತ್ತಾರೆ. ಮತ್ತು ಅನೇಕರು ಗುಂಪುಗೂಡಿಕೊಂಡು ಎಲ್ಲರೂ ಒಂದು ಜಾಗದಲ್ಲಿ ಪಾಪ ಮಾಡಿದವರನ್ನು ಮತ್ತು ಪಾಪವನ್ನು ಒಂದೇ ಸಮನೆ ಬೈತಿರ್ತಾರೆ ಎಲ್ಲರೂ ಸೇರಿಕೊಂಡು. ಹೌದು, ಸತ್ಯ ಇದೆ. ಆದರೆ ಪಾಪನ್ನು ಯಾರೂ ಇಚ್ಛೆ ಮಾಡೋದಿಲ್ಲ, ಎಲ್ಲರೂ ಬೈತಾರೆ, ಸತ್ಯನೇ ಇದೆ. ಆದರೆ ತಾವು ಮಾತ್ರ ಸ್ವಂತ ಅಜ್ಜ ಮುತ್ತಜ್ಜನ ತಲೆಮಾರಿನಿಂದ ಅಂದರೆ ಹಿಂದಿನಿಂದಲೂ ಅದೇ ಪಾಪ ಮಾಡುತ್ತಲೇ ಬಂದಿದ್ದಾರೆ. ಅದನ್ನು ಬಿಡುವುದಿಲ್ಲ. ಪಾಪವನ್ನು ಎಲ್ಲರೂ ಬೈತಾರೆ, ಇದು ಪಾಪ ಇದೆ, ಇದು ಬೇಡ ಅಂತೇಳಿ. ಆದರೆ ಪಾಪ ಕಾರ್ಯವನ್ನು ಬಿಡುವುದಿಲ್ಲ. ಇದೊಂಥರ ಭಾಳ ವಿಶೇಷವಾದ ವಿಚಾರ ಇದೆ, ಭಾಳ ದೊಡ್ಡ ಅಜ್ಞಾನದಿದೆ. ಹಾಗಾದರೆ ಈಗ ಪಾಪ ನಮ್ಮ ಆತ್ಮನಿಂದ ಓಡಿ ಹೋಗುವುದು ಹೇಗೆ ಅಲ್ವಾ, ಇದೊಂದು ಪ್ರಶ್ನೆ ಬರ್ತದಲ್ವಾ. ಹಾಗಾದರೆ ಅದಕ್ಕೆ ಏನು ಅಂದರೆ, ನಾವು ಪಾರಾಗಲು ಬೇಕಾಗಿದೆ ಗುರುವಿನ ಜೋಡಿ ಬೇಕಿದೆ ಅಂತಂದರೆ ಏನು ಅಂತಂದರೆ, ಗುರುವಿನ ಅದಕ್ಕೆ ಅಂದರೆ ಅದರ ತಜ್ಞ ಗುರುವಿನ ನಮಗೆ ಸಂಪರ್ಕ ಬೇಕಾಗ್ತದೆ. ಅವರ ಭಕ್ತಿ ವಿನಯ ಮಾಡಿ ನಾವು ಅದನ್ನು ಕಲಿಬೇಕಾಗ್ತದೆ. ಅಂದರೆ ಪಾಪದ ಪ್ರಕಾರಗಳು ಎಷ್ಟು, ಅವು ಹೇಗೆ ಇರ್ತವೆ, ಆತ್ಮನಲ್ಲಿ ಬರುವ ಕಾರಣಗಳು ಯಾವ್ಯಾವು, ಬಂದ ಮೇಲೆ ಅವು ಎಷ್ಟು ಸಮಯ ಆತ್ಮನಲ್ಲಿ ನಿಲ್ತವೆ, ಅವು ಉದಯದಲ್ಲಿ ಬಂದಾಗ ಏನೇನು ಮಾಡ್ತವೆ, ಇದೆಲ್ಲ ಸ್ವಲ್ಪ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ಯಾವುದಾದರೂ ಕರ್ಮ ಸಿದ್ಧಾಂತದ ತಜ್ಞ ಗುರುಗಳಿಂದ ನಾವು ಅದನ್ನು ಕಲಿಬೇಕಾಗ್ತದೆ ವಿನಯದಿಂದ ಅಲ್ವಾ. ಅಲ್ಲಿವರೆಗೆ ನಾವು ಕೇವಲ ಪಾಪ ಅಂತೇಳಿ ಬೈತಿರೋದು ಅಷ್ಟು ಬಿಟ್ಟರೆ ಅದರಿಂದ ನಾವು ಮುಕ್ತರು ಆಗೋದಿಲ್ಲ. ಆ ಪಾಪ ಮಾಡೋದ್ರಿಂದ ನಾವು ಹೊರಗೆ ಬರುವುದಿಲ್ಲ. ಸಾಕಷ್ಟು ಜನ ಏನು ತಿಳ್ಕೊತಾರೆ ಅಂತಂದರೆ, ಭಾಳ ಜನ 99% ಇನ್ನು ಅದಕ್ಕಿಂತ ಜಾಸ್ತಿ ಜನ ಏನು ತಿಳ್ತಾರೆ ಅಂದರೆ, ಕೇವಲ ಮನುಷ್ಯರಿಗೆ ಮಾತ್ರ ಹೊಡೆದ್ರೆ ಬಡಿದ್ರೆ ಬೈದರೆ ಕೊಲೆ ಮಾಡಿದರೆ ಇಂಥದ್ದೆಲ್ಲ ಮಾಡಿದರೆ ಮಾತ್ರ ಶಿಕ್ಷೆ ಆಗ್ತದೆ, ಅದು ತಪ್ಪಿದೆ. ಆದರೆ ಬೇರೆ ಸಣ್ಣ ಜೀವಗಳು, ಇರುವೆ, ಇಂಥ ಹುಳ ಎಲ್ಲ ಇರ್ತಾವಲ್ಲ, ಅವುಗಳನ್ನ ಎಷ್ಟು ಬೇಕಾದ್ರೂ ಸಾಯಿಸ್ಬೋದು. ದಿನ ರಾತ್ರಿ ಎಲ್ಲ ನೀರನ್ನು ಕಾಯಿಸ್ತಾರೆ, ಸೋಸ್ತಾರೆ, ಚೆಲ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಗಿಡಗಳನ್ನೆಲ್ಲ ಕಡಿತಾರೆ, ತುಂಡು ಮಾಡ್ತಾರೆ. ಅದು ಪಾಪ ಇಲ್ಲ. ಅದು ಅವ್ರದ್ದು ಕೆಲಸ ಇದೆ, ಆ ರೀತಿ ತಿಳ್ತಾರೆ ಅಲ್ವಾ. ಇದು ಸಂಪೂರ್ಣ ತಪ್ಪಿದೆ. ಜಿನೇಂದ್ರ ಭಗವಾನರ ಶಾಸನದಲ್ಲಿ ಇದನ್ನು ನೀವು ಬಂದು ಅಭ್ಯಾಸ ಮಾಡಬೇಕಾಗ್ತದೆ. ಪೃಥ್ವಿ, ಜಲಾಗ್ನಿ, ವಾಯು, ವನಸ್ಪತಿ ಇವೆಲ್ಲ ಏಕೇಂದ್ರಿಯ ಜೀವಗಳು ಅಂದರೆ ಸ್ಥಾವರ, ದ್ವಿಂದ್ರಿಯ, ತ್ರೀಂದ್ರಿಯ, ಚತುರ್ಂದ್ರಿಯ, ಪಂಚೇಂದ್ರಿಯ ಇವೆಲ್ಲ ಬೇರೆ ಪ್ರಕಾರದ ಎಲ್ಲ ಜೀವಗಳು. ಯಾವುದೇ ಜೀವಕ್ಕೆ ನೀವು